ಸಿಂಹರಾಶಿಯವರು ಇವತ್ತು ನೋಡಿ, ನಿಮ್ಮ ಜೊತೆಗಿರುವರ್ತಕ್ಕಂತಹ ಜನಗಳ ಬಗ್ಗೆ ಯಾವುದೋ ಒಂದು ವಿವಾದಗಳು ಸೃಷ್ಟಿ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಜೊತೆಗಿರ್ತಕ್ಕಂಥ ಸ್ನೇಹಿತರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕಾಗತ್ತೆ. ಯಾರೇನೇ ಹೇಳ್ತಾ ಇರೋದಂದ್ರೆ ತಲೆದೂಗುವಂಥದ್ದಲ್ಲ, ಯಾರೇನೇ ಹೇಳಿದ್ರು ಕೇಳುವಂಥದ್ದಲ್ಲ. ನಿಮ್ಮ ಹಿರಿಯರ ಮಾತನ್ನ ಕೇಳುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಯಾವುದೇ ಭಿನ್ನಾಭಿಪ್ರಾಯದ ವಿಷಯಗಳಲ್ಲಿ ಸೌಹಾರ್ದತೆಯಿಂದ ಬಗೆಹರಿಸ್ಕೊಳ್ಬೇಕು. ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ತೊಂದರೆಗಳು ಏನಾದ್ರು ಬಂತಾ ಅದನ್ನ ಅಷ್ಟಕ್ಕಷ್ಟೇ ಸರಿ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿದಲ್ಲಿಗೆ ಮಾತಾಡ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕೆ ಹೊರತು ಅದನ್ನ ಕಾಂಪ್ಲಿಕೇಟೆಡ್ ಮಾಡಿ ಅದನ್ನ ಮತ್ತೆ ಇನ್ನೊಂದು ಹಂತಕ್ಕೆ ಒಯ್ಯುವಂತ ಕೆಲಸವನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ನಿಮ್ಮ ಪ್ರೇಮ ಜೀವನಕ್ಕಾಗಿ ಮದುವೆಯ ಪ್ರಸ್ತಾಪಗಳು ಸ್ವಲ್ಪ ಬರ್ತವೆ. ಕೆಲವೊಂದು ಮೂಮೆಂಟ್ಸ್ಗಳು ನಡೆಯುವಂತ ಸಾಧ್ಯತೆಗಳು, ಮದುವೆ ವಿಚಾರವಾಗಿ ಮಾತಾಡುವಂತ ಸಾಧ್ಯತೆಗಳಿದೆ. ನಿಮಗೇನಾದ್ರೂ ಮದುವೆ ಆಗಿಲ್ದೆ ಇದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಅದ್ರ ಬಗ್ಗೆ ಒಂದು ಯೋಚನೆ ಇರುತ್ತೆ. ಪ್ರೀತಿ ಸಂತೋಷವನ್ನ ಕೊಡುತ್ತೆ. ಎಲ್ಲ ಒಂದ್ ಕಡೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಲ್ಲ. ಏನೇನೋ ಯೋಚನೆ ಮಾಡ್ತಾ ಇರ್ತೀರಿ, ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇರ್ತೀರಿ. ಈ ರೀತಿಯಾಗಿ ಮನಸ್ಸಿನ ಜೊತೆ ಆಟ ಆಡ್ತಾ ಇರ್ತೀರಿ ಅಂತಾನೆ ಹೇಳ್ಬೋದು. ಇನ್ನು ನಿಮಗೆ ಏನು ಒಂದು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಿ, ಆ ಕೆಲಸಕ್ಕೆ ತಕ್ಕಂತಹ ನಿರೀಕ್ಷೆಗಳಿಗೆ ತಕ್ಕಂತಹ ಒಂದು ಆದಾಯ ನಿಮಗೆ ತರುತ್ತೆ. ನೀವೇನು ದುಡಿದಿರ್ತೀರಿ ಆ ದುಡಿದಕ್ಕೆ ಒಂದು ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಹೇಳ್ಬೋದು. ಇವತ್ತು ಇದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಿರುತ್ತೆ. ನಿಮ್ಗೆ ಮದುವೆ ಆಗಿದ್ರೆ ವೈವಾಹಿಕ ಜೀವನದ ಒಂದು ಖುಷಿಯನ್ನ ಪಡೆಯುವಂತಹ ದಿನ ಅಂತ ಹೇಳ್ಬೋದು. ಇನ್ನು ನಿಮ್ಮ ಪ್ರೀತಿಯ ನಿಜವಾದ ಭಾವನೆಗಳನ್ನ ಅನುಭವಿಸ್ತೀರಿ ಕೆಲವೊಂದು ವಿಚಾರದಲ್ಲಿ. ಇನ್ನು ಸಂತೋಷದ ಸುದ್ದಿ ಪಡೆಯುವಂತಹ ಸಾಧ್ಯತೆಗಳು, ಬೇರೆ ವಿಚಾರಗಳಿಂದ, ಬೇರೆ ಊರುಗಳಿಂದ, ಬೇರೆ ವ್ಯಕ್ತಿಗಳಿಂದ ಸಂತೋಷದ ಸಮಾಚಾರಗಳನ್ನ ಕೇಳುವಂತ ಸಾಧ್ಯತೆ ಇದೆ. ಇನ್ನು ಸಿಂಹರಾಶಿಯವರು ದೊಡ್ಡ ಉದ್ಯಮಿಗಳು. ಇಂದು ತುಂಬಾ ಯೋಚನೆಗಳನ್ನ ಅರ್ಥ ಮಾಡಿಕೊಂಡು ಹಣದ ಹೂಡಿಕೆಗಳನ್ನ ಮಾಡತಕ್ಕಂತ ಸಾಧ್ಯತೆಗಳು ಕಂಡು ಬರುತ್ತೆ. ಬಹಳ ಚೆನ್ನಾಗಿದೆ. ಯೋಚನೆ ಮಾಡುವಂತಹ ರೀತಿ ಚೆನ್ನಾಗಿದ್ರೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ದಿನನೇ ಸಾಕ್ಷಿ. ಸಿಂಹರಾಶಿಯವರಿಗೆ